ಅದೇ ರೆಗ್ಯುಲರ್ ಆಗಿರೋ ಎಗ್ ರೈಸ್ ತಿಂದು ಬೇಜಾರಾಗಿದೆಯಾ? ಮನೇಲೆ ಇವಾಗ ಈಸಿಯಾಗಿ ಪುದೀನ ಎಗ್ ರೈಸ್ನ ಮಾಡ್ಬೋದು. ಏನೇನು ಐಟಮ್ಸ್ ಬೇಕು ಅಂತ ನೋಡಿದ್ರೆ, ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಪುದೀನ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳಿ. ಕಾದ ಎಣ್ಣೆಗೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ರುಬ್ಬಿರ್ತಕ್ಕಂಥ ಈ ಪುದೀನ ಮಸಾಲೆನ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನಾನು ಹೊರಗಡೆ ಒಂದು ಕಡೆ ಪುದೀನ ಎಗ್ ರೈಸ್ನ ಟ್ರೈ ಮಾಡಿದ್ದೆ, ತಿನ್ನೋದಕ್ಕೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಸೊ ಅದನ್ನೇ ಮನೇಲೂ ಕೂಡ ನಾನು ಬಂದು ಟ್ರೈ ಮಾಡಿದೆ. ಸೊ ಮೊಟ್ಟೆನೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡರು, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ, ಇನ್ನೂ ಸಖತ್ತಾಗಿರುತ್ತೆ. ಆಮೇಲೆ ನಾವಿಲ್ಲಿ ಬಿಸಿ ಬಿಸಿ ಅನ್ನನ ಉಪಯೋಗಿಸಿದ್ದೀವಿ. ನೀವು ಆರಿರೋ ಅನ್ನ ಅಂದರೆ ತಂಗಳ ಅನ್ನನ ಉಪಯೋಗಿಸಿದ್ರೆ ಟೇಸ್ಟ್ ಇನ್ನೂ ಸಖತ್ತಾಗಿ ಬರುತ್ತೆ. ಫೈನಲ್ ಟಚ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾಗಿರೋ ಪುದೀನ ಎಗ್ ರೈಸು ಸವಿಯೋದಕ್ಕೆ ಸಿದ್ಧ. ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಂಡು ಟೇಸ್ಟ್ ಮಾಡಬೇಕಂತ ನನಗಂತೂ ಟೆಂಪ್ಟ್ ಆಗ್ತಾ ಇತ್ತು. ತಿಂತಾ ಇದ್ದಂಗೆ ಟೇಸ್ಟು ಕೂಡ ಸಖತ್ತಾಗಿತ್ತು. ನೀವು ಟ್ರೈ ಮಾಡಿ.